ಇಷ್ಟೇ ಸರ್ ಈ ಪಾಪ ಕೂಡ ಹೊಡಿತದ ಪಾಪ ಅಂತ ಜನಗೆ ಏನ್ ಓಟ್ ಮಾಡ್ತಾರೆ ಬರೀ ಜನ ಸುಳ್ಳಾಡಿ 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 ಜನಗಳು ಗೊತ್ತೇ ಇದೆ. ಇವ ಸುಳ್ಳು ಎಮ್ಮೆ ಅಂತ ಎಲ್ಲರಿಗೂ ಗೊತ್ತೇ ಆಗಿದೆ. ಸುಳ್ಳು ಎಮ್ಮೆ ಅಂತ ಗೊತ್ತಾಗಿದೆ. ಚೆನ್ನಾಗಿ ಕಾಯ್ತಕ್ಕಂಥ ಮುಂದೆ ತನಕ ಅವ್ರಿಗೆ ಪಾಠಕ್ಕೆಲ್ಲ ನಾವೆಲ್ಲರೂ ಸೇರಿ ಅವ್ರಿಗೆ ಪಾಠ ಕಲಿತು ನಾನು ಬಿಡುದಿಲ್ಲ. ಮಾಜಿ ಸಚಿವರೊಬ್ರು ಒಂದು ಶಬ್ದನೇನೋ ಬಳಸಿದ್ದಾರೆ, ನೀನೇನೋ ನಿಮ್ಮಪ್ಪ ಹುಟ್ಟಿದ್ರೆ ಆ ಶಬ್ದನ ನೀವು ಬಳಸಬಾರ್ದು. ಯಾಕಂದ್ರೆ ನೀವು ಗೌಡ್ರಿಗೆ ಹುಟ್ಟಿದಿರಿ ಅಂತ ತಿಳ್ಕೊಂಡೆ 2023ಕ್ಕೆ ನನ್ನ ಶಾಸಕನಾಗಿ ಆಯ್ಕೆ ಮಾಡಿಕೊಳ್ತೀನಿ. ಗೌಡ್ರು ಮಗ ಅಂತ ತಿಳ್ಕೊಂಡು 2018ರಲ್ಲಿ 23ಕ್ಕೆ ಅಥವಾ ಒಳ್ಳೆ ಕೆಲಸ ಮಾಡ್ಯಾನಪ್ಪ, ತನ್ನ ಮಗನೂ ಕೆಲಸ ಮಾಡ್ತಾನ ಅಂತ ತಿಳ್ಕೊಂಡೆ ನನ್ನ ಏನಪ್ಪ ಅಂತಂದ್ರೆ ನಿನ್ನ ಮನೆಗೆ ಕಳಿಸಾರ, ನನ್ನ ವಿಧಾನಸೌಧಕ್ಕೆ ಕಳಿಸ್ತಾರೆ. ಹಾಗಾಗಿ ಸುಳ್ಳು ಆರೋಪ ಮಾಡಿದ ಸಲುವಾಗಿ ನಮ್ಮ ಆತ್ಮದ ಬೆಂಕಿ ಅಂತ ನಾವಿನ್ನು ಬಿಡುದಿಲ್ಲ. ಅವನಿಗೆ ಈಗ ಅವನಿಗೆ ಮನೆಗೆ ಕಳ್ದ ತನಕ ಅವನಿಗೆ ಅವ್ನ ಪಾಪಕ್ಕೆ ಸೊಮ್ಮೇಲೆ ಅವನಿಗೆ ಮನೆಗೆ ಕಳ್ದ ತನಕ ಬಿಡ್ತಾರೆ. ಒಂದೇ ಮಾತು ಅಪ್ಪ ಕೊಟ್ಟಿರೋದ್ರೆ ಯಾರು ರೊಕ್ಕ ಕೊಟ್ಟರು ಸುಮುತ್ ಮಾಡಬೇಕು. ಸುಮುತ್ ಮಾಡಿದ್ರೆ ಅವನ ಮೇಲೆ ರಾಜ ಅವನು ಸುಮುತ್ ಮಾಡಿ ಆ ಪಾರ್ಟಿಗೆ ನಾನು ಮತ್ತೆ ಹೇಳ್ತೀನಿ, ಯಾರಾಗೊಂದು ಮಾಣಿಕೆ ಮೇಲೆ ಮೈಲಾರಲಿಂಗ ನನ್ನ ಮಂದಿಯವ್ರ ಮೇಲೆ ಸಾಕ್ಷಿಯಾಗಿ ಹೇಳ್ತೀನಿ. ನಾನು ಯಾರ ಹತ್ರ ₹1 ನನ್ನ ಅಧಿಕಾರಿಗಳ ಹತ್ರ ₹1 ನಾನು ದುಡ್ಡು ತಗೊಂಡಿಲ್ಲ. ನೀವು ಇಬ್ಬರು ನಿಮ್ಮ ಅಪ್ಪ ಹುಟ್ಟಿದ್ರೆ ನೀವು ಹಾನಿ ಮಾಡ್ರಿ. ನೀವು